ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಅಧಿಕ ಜ್ಯೇಷ್ಠ ಹುಣ್ಣಿಮೆಯ ಪೂಜೆಯ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ಪೂಜೆ ನಮಗೆ ಪ್ರಾರಂಭವಾಗುವಂಥದ್ದೇ ಶನಿವಾರ ಬೆಳಗ್ಗೆ 11 ಗಂಟೆ 58 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. ಭಾನುವಾರ ಮಧ್ಯಾಹ್ನ 2 ಗಂಟೆ 15 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಈ ಹುಣ್ಣಿಮೆಯನ್ನು ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ ಭಾನುವಾರವೇ ಆಗಿರುತ್ತದೆ. ಆದರೆ ಚಂದ್ರನ ಪೂಜೆ ಮಾತ್ರ ನಾವು ಶನಿವಾರ ಸಾಯಂಕಾಲವೇ ಮಾಡ್ಕೋಬೇಕು, ಅದು ವಿಶೇಷವಾದದ್ದು. ಇದರಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಈಗ ನಮಗೆ ಅಧಿಕ ಮಾಸ ನಡೀತಾ ಇರೋದ್ರಿಂದ ಈ ಒಂದು ಸಮಯದಲ್ಲಿ ನೀವು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದು ತುಂಬ ಶ್ರೇಷ್ಠವಾದದ್ದು. ಒಂದು ಪಕ್ಷದಲ್ಲಿ ನಿಮಗೆ ಮನೇಲಿ ಮಾಡೋದಕ್ಕೆ ಆಗದೆ ಹೋದರೆ ನೀವು ದೇವಸ್ಥಾನಕ್ಕೂ ಸಹ ಹೋಗಿ ಅಲ್ಲಿ ನಿಮ್ಮ ಒಂದು ಕುಟುಂಬದ ಹೆಸರಿನಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡು ದೇವಸ್ಥಾನದ ಪ್ರಸಾದವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಎಲ್ಲರೂ ಕೂಡ ಹಂಚ್ಕೊಂಡು ತಿನ್ನೋದು ತುಂಬಾ ವಿಶೇಷ ಫಲ ಕೊಡುವಂಥದ್ದು. ಈ ಅಧಿಕ ಮಾಸದಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲೇಬೇಕು. ಆಮೇಲೆ ನೀವೇನಾದರೂ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂದರೂ ಸಹ ಮಾಡ್ಬೋದು. ಹಾಗೆಯೇ ಯಾರೆಲ್ಲ ಸಪ್ತ ಶನಿವಾರ ಪೂಜೆ ಮಾಡ್ತಾ ಇದ್ದೀರಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಹೊಸದಾಗಿ ಮಾಡುವಂಥವರು ಈ ಒಂದು ಶನಿವಾರದ ದಿವಸವೂ ಸಹ ಪ್ರಾರಂಭ ಮಾಡಬಹುದು. ಯಾಕಂದರೆ ಅಧಿಕ ಮಾಸ ಅಲ್ವಾ, ನೀವು ಶ್ರಾವಣ ಮಾಸದಲ್ಲಾದರೂ ಮಾಡ್ಬೋದು, ಈ ಒಂದು ಸಮಯದಲ್ಲಾದ್ರೂ ನೀವು ಮಾಡ್ಬೋದು, ಪ್ರಾರಂಭ ಮಾಡ್ಬೋದು. ಈಗ ಏನಾದ್ರು ಅಕಸ್ಮಾತ್ ನೀವು ಊರಿಗೆ ಹೋಗ್ತೀವಿ ಅಂತಂದರೆ ನೀವು ಶ್ರಾವಣ ಮಾಸದಲ್ಲೇ ಮಾಡ್ಕೋಬೋದು. ಈಗ ಅಧಿಕ ಮಾಸ ಇರೋದ್ರಿಂದ ವಿಷ್ಣುವಿನ ಮಾಸ ಆಗಿರೋದ್ರಿಂದ ನಾವು ಈ ಒಂದು ಸಮಯದಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡೋದು ಕೂಡ ನಮಗೆ ಫಲ ಹೆಚ್ಚಾಗಿ ಸಿಗುವಂಥದ್ದು. ಹಾಗೆಯೇ ಈ ಪೂಜೆ ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ, ಈಗ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀರಿ ಅಂತಂದರೂ ಅಷ್ಟೇ, ಈಗ ನಾರ್ಮಲ್ ಆಗಿ ನಾವು ಹುಣ್ಣಿಮೆ ಪೂಜೆ ಮಾಡ್ತೀವಿ ಅಂತಂದ್ರೂ ಕೂಡ ನಾವು ಮೊದಲು ರಂಗೋಲಿ ಹಾಕೋಬೇಕು. ರಂಗೋಲಿ ವಿಧಾನ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೇನೆ. ಮೊದಲು ನಾವು ಅಷ್ಟದಳ ಪದ್ಮ ರಂಗೋಲಿ ಹಾಕೋಬೇಕು. ಲಕ್ಷ್ಮೀ ಕೃಪೆ ನಮಗೆ ಬೇಕೇ ಬೇಕಾಗುತ್ತದೆ. ನಂತರದಲ್ಲಿ ಶಂಕು ಚಕ್ರ ನಾಮ ಬರೀಲೇಬೇಕು ವಿಷ್ಣುವಿನ ಅನುಗ್ರಹಕ್ಕೋಸ್ಕರ. ಆಮೇಲೆ ಇದು ಹುಣ್ಣಿಮೆ ಆಗಿರೋದ್ರಿಂದ ಚಂದ್ರನ ಆಕೃತಿಯನ್ನು ಬರೀಬೇಕು, ನಮಗೆ ಅದು ಮನಃಶಾಂತಿ ಕೊಡ್ತಾ ಹೋಗುತ್ತದೆ. ಆಮೇಲೆ ತುಳಸಿ ಕಟ್ಟೆಯನ್ನು ಸಹ ನೀವು ಆ ಒಂದು ರಂಗೋಲಿಯಲ್ಲಿ ಬರಿಬೇಕಾಗುತ್ತದೆ, ಅದು ಕೂಡ ನಮಗೆ ಪುಣ್ಯ ವೃದ್ಧಿಯಾಗುತ್ತದೆ. ಆಮೇಲೆ ಸ್ವಸ್ತಿಕ್ ನಿಮಗೆ ಗೊತ್ತಿರುವಂಥದ್ದೇ, ಅದು ನಮಗೆ ಏನೇ ನಾವು ಹೊಸದಾಗಿ ಕೆಲಸ ಪ್ರಾರಂಭ ಮಾಡಬೇಕು ಅಂತಂದರೆ ನಮಗೆ ಗಣೇಶನ ಅನುಗ್ರಹ ಬೇಕು, ಹಾಗಾಗಿ ಸ್ವಸ್ತಿಕ್ ಚಿಹ್ನೆ ಬರಿಬೇಕು. ಆಮೇಲೆ ಗೋವಿನ ಪಾದವನ್ನು ಚಿತ್ರವನ್ನು ಬರಿಬೇಕು. ಈಗಾಗಲೇ ಗೋವಿನ ಪಾದವನ್ನು ಬರೆದು ನಾವು ಯಾವ ರೀತಿ ನಾವು ಗೋ ಪೂಜೆ ಮಾಡಬೇಕು ಅಂತಲೂ ಕೂಡ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ. ಹಾಗೆಯೇ ಈಗಾಗಲೇ ಅಧಿಕ ಮಾಸದಲ್ಲಿ ಯಾವ ರೀತಿ ರಂಗೋಲಿ ಹಾಕಬೇಕು ಅನ್ನೋದ್ರ ಕೂಡ ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಸೊ ನೀವು ಆ ಒಂದು ರಂಗೋಲಿ ಹಾಕಿ ನೀವು ವಿಶೇಷವಾಗಿ ಹುಣ್ಣಿಮೆ ದಿವಸ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮನೇಲಿ ಯಾವ ರೀತಿ ಮಾಡಬೇಕು ಅಂತಂದರೆ, ಈಗ ನೀವು ದಿನನಿತ್ಯ ಏನು ಕಳಸ ಇಡ್ತೀರೋ ಅದಕ್ಕೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಪಕ್ಕದಲ್ಲಿ ನೀವು ಹೊಸ ಕಳಸ ಇಡಬೇಕು. ಆ ಕಳಸಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಾವು ಒಂದು ಮಡಿಯಿಂದ ನೀರನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಿ ಮಾವಿನ ಸೊಪ್ಪನ್ನು ಇಡಬೇಕು. ಮಾವಿನ ಕುಡಿ ಬರುತ್ತಲ್ಲ, ಮಾವಿನ ಎಲೆಯ ಕುಡಿ, ಅದನ್ನು ಇಡಬೇಕು. ನಂತರದಲ್ಲಿ ಒಂದು ಕಾಯಿಗೆ ನಾವು ನಾಮದ ಚಿತ್ರವನ್ನು ಬರೆದು ಆ ಒಂದು ಕಾಯಿನ ವಿಷ್ಣು ಸ್ವರೂಪ ಅಂತೇಳಿ ಆ ಕಾಯಿಯನ್ನಿಟ್ಟು ನಾವು ಪೂಜೆಯನ್ನು ಮಾಡಬೇಕಾಗುತ್ತದೆ. ಹಾಗೆ ಈಗ ನೀವು ಮನೇಲಿ ಮಾಡೋಕ್ಕಾಗದೆ ಹೋದರೆ ನೀವು ದೇವಸ್ಥಾನದಲ್ಲೂ ಸಹ ಮಾಡ್ಬೋದು. ಎಲ್ಲರೂ ಕೂಡ ತುಂಬ ಶ್ರೇಷ್ಠವಾದದ್ದೇ. ಆಮೇಲೆ ಏನಾದರೂ ನೀವು ವಿಶೇಷವಾಗಿ ನಾವು ತುಂಬ ದಿವಸದಿಂದ ನಾವು ಪೂಜೆ ಮಾಡಿಸ್ಬೇಕಪ್ಪ ಅಂತ ನೀವು ಅಂದ್ಕೊಂಡಿದ್ರೆ ಈ ಒಂದು ಸಮಯ ನಮಗೆ ತುಂಬ ಸೂಕ್ತವಾದ ಸಮಯ. ಈ ಸಮಯದಲ್ಲಿ ನೀವು ಪೂಜೆ ಮಾಡಿಸ್ಕೊಂಡ್ರೆ ಮನೆಯಲ್ಲಿ ಎಲ್ಲರನ್ನೂ ಕರೆದು ಪೂಜೆ ಮಾಡಿಸಿ ಎಲ್ಲರೂ ಕೂಡ ಊಟ ಹಾಕೋದ್ರಿಂದ ತುಂಬಾ ಫಲ ಸಿಗ್ತಾ ಹೋಗುತ್ತದೆ. ಈ ಒಂದು ಮಾಸದಲ್ಲಿ ಅದರಲ್ಲಿ ಈ ಹುಣ್ಣಿಮೆ ದಿವಸ ನೀವು ದಾನ ಮಾಡುವುದು ಕೂಡ ತುಂಬಾ ಪ್ರಮುಖವಾಗಿರುತ್ತದೆ. ಹಾಗೆಯೇ ಮೊದಲು ನಿಮಗೆ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಬಿಡ್ತೇನೆ. ಈಗ ನೀವು ಭಾನುವಾರ ಮಾಡ್ತೀರಿ ಅಂತಂದರೆ ಬೆಳಗ್ಗೆ ನೀವು 2 ತುಪ್ಪದ ದೀಪಕ್ಕೆ ಲವಂಗ ಹಾಕಿ ದೀಪಾರಾಧನೆ ಮಾಡಿ, ಶನಿವಾರ ಸಂಜೆ ನೀವು ಚಂದ್ರನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅಕ್ಕಿಯನ್ನು ಹಾಕಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು. ಯಾಕಂತಂದರೆ ಅಕ್ಕಿ ಚಂದ್ರಕಾರಕ, ಹಾಗಾಗಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ 2 ಮಣ್ಣಿನ ದೀಪ ಅಥವಾ ಹಿತ್ತಳ ದೀಪ ಆದರೂ ಪರವಾಗಿಲ್ಲ, ಮಣ್ಣಿನ ದೀಪವೇ ಶ್ರೇಷ್ಠವಾದದ್ದು. ಅದಕ್ಕೆ ನೀವು ಎಳ್ಳೆಣ್ಣೆ ಅಥವಾ ತುಪ್ಪವನ್ನಾದ್ರೂ ಹಾಕ್ಬೋದು. ಬಿಳಿ ಬತ್ತಿನೇ ಹಾಕಬೇಕು. ಅದಕ್ಕೆ ಬಿಳಿ ಅಂದರೆ ನಾವು ದಿನನಿತ್ಯ ದೀಪಕ್ಕೆ ಹಾಕ್ತೀವಲ್ಲ ಅದೇ ಬತ್ತಿನೇ. 2 ಬತ್ತಿಯನ್ನು ಹಾಕಿ 2 ದೀಪವನ್ನು ಹಚ್ಚಿಟ್ಟು ನೀವು ತುಳಸಿ ಕಟ್ಟೆಯ ಮುಂದೆನೂ ಹಚ್ಚಬೇಕು, ದೇವರ ಮುಂದೆನೂ ಹಚ್ಚಬೇಕು. ಹಾಗೆ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು. ಆ ಒಂದು ಸಮಯದಲ್ಲಿ ನೀವೇನು ಶನಿವಾರ ಸಂಜೆ ದೀಪಾರಾಧನೆ ಮಾಡ್ತೀರೋ ಆ ಸಂದರ್ಭದಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಂಡು ಆ ದೀಪಾರಾಧನೆ ಮಾಡಬೇಕು. ಹಾಗೆ ತುಳಸಿ ಕಟ್ಟೆಯ ಮುಂದೆನೂ ಕೂಡ ನೀವು 2 ದೀಪ ಹಚ್ಚಿಡಬೇಕು. ಇದು ನಮಗೆ ತುಂಬ ವಿಶೇಷವಾದದ್ದು. ಹಾಗೆ ಚಂದ್ರನಿಗೂ ಕೂಡ ಆರ್ಗೆ ಬಿಡಬೇಕು. ಆರ್ಗೆ ಬಿಡೋದು ಯಾವ ರೀತಿ ಅಂತಂದರೆ, ಒಂದು ಕಳಸದಲ್ಲಿ ನೀವು ನೀರನ್ನು ತೆಗೆದುಕೊಂಡು ಅದಕ್ಕೆ ಹಸಿ ಹಾಲನ್ನೇ ಹಾಕಿ ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮ ಹಾಕಿ ಒಂದು ಹೂವನ್ನು ಇಟ್ಟು ನೀವು ಚಂದ್ರನಿಗೆ ಆರ್ಗೆ ಬಿಡಬೇಕಾಗುತ್ತದೆ. ಹಾಗೆಯೇ ಶನಿವಾರ ಸಂಜೆ ನೀವು ಒಂದು ಸಿಹಿಯನ್ನು ಮಾಡೋದಾದರೆ ಬಿಳಿಯ ಬಣ್ಣದ ಪಾಯಸ, ಅಂದರೆ ನೀವು ಒಂದು ಸಕ್ಕರೆ ಪೊಂಗಲ್ ಈ ರೀತಿಯಾಗಿ ನೀವು ಪಾಯಸವನ್ನು ಮಾಡ್ಬೋದು, ಅಥವಾ ಸಿಹಿ ಸಜ್ಜಿಗೆನೂ ಮಾಡ್ಬೋದು. ಹಾಗೆಯೇ ಈಗ ಚಂದ್ರನಿಗೆ ನೀವು ಆರ್ಗ್ಯವನ್ನು ಬಿಡುವಂಥ ಸಂದರ್ಭದಲ್ಲಿ ನೀವು ಹೇಳಿಕೊಳ್ಳುವಂಥ ಮಂತ್ರ ಅಂತ ಬಂದಾಗ ಓಂ ಸೋಂ ಸೋಮಾಯ ನಮಃ, ಓಂ ಸೋಂ ಸೋಮಾಯ ನಮಃ ಅಂತೇಳಿ 11 ಬಾರಿ ಹೇಳ್ಕೊಂಡು ನೀವು ಚಂದ್ರನಿಗೆ ಆರ್ಗ್ಯವನ್ನು ಬಿಡಬೇಕಾಗುತ್ತದೆ.
ಪ್ರಸಾದ ಮಾಡೋದಕ್ಕೆ ನಿಮ್ಗೆ ಆಗದೆ ಹೋದಾಗ ಒಂದು ಲೋಟ ಹಾಲನ್ನು ಸಹ ನೀವು ತುಳಸಿ ಕಟ್ಟೆಯ ಮುಂದೆ ಇಟ್ಟು ದೀಪಾರಾಧನೆ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಬಿಟ್ಟು ಆ ಒಂದು ಪಾಯಸ ಅಥವಾ ಹಾಲು ಏನಿದೆಯೋ ಅದನ್ನು ಅಲ್ಲೇ ಬಿಡಿ. ಒಂದು ಅರ್ಧ ಗಂಟೆ 1 ಗಂಟೆನಾದ್ರೂ ಬಿಡಿ. ಯಾಕಂದರೆ ಚಂದ್ರನ ಬಿಂಬ ಅಂದರೆ ಚಂದ್ರನ ಬೆಳಕು ಏನಿದೆಯೋ ಅದು ಹಾಲಿನ ಮೇಲೆ ಅಥವಾ ನೀವೇನು ಪ್ರಸಾದ ಮಾಡಿರ್ತೀರೋ ಪ್ರಸಾದದ ಮೇಲೆ ಬೀಳಬೇಕು. ಹಾಗಾಗಿ ಒಂದು 2 ಗಂಟೆ ಅಥವಾ 1 ಗಂಟೆನಾರು ಇಟ್ಟು ನಂತರದಲ್ಲಿ ನೀವು ಫ್ಯಾಮಿಲಿ ಎಲ್ಲದನ್ನ ಹಂಚ್ಕೊಂಡು ಕುಡಿಬೋದು ಅಥವಾ ತಿನ್ಬೋದು ಪಾಯಸ ಅಂದರೆ. ಯಾಕೆ ಅಂತಂದರೆ ಯಾರಿಗಾದ್ರೂ ಆರೋಗ್ಯದಲ್ಲಿ ಕಷ್ಟ ಇತ್ತು ಅಂತಂದರೆ, ತುಂಬ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಅಂತಂದರೆ, ಈ ರೀತಿಯಾಗಿ ನೀವು ಹುಣ್ಣಿಮೆ ದಿವಸ ನೀವು ಒಂದು ಪ್ರಸಾದವನ್ನು ಇಟ್ಟು ದೇವರಿಗೆ ನೈವೇದ್ಯ ಮಾಡಿ ಚಂದ್ರನ ಅರ್ಘ್ಯವನ್ನು ಬಿಟ್ಟು ಆ ಪ್ರಸಾದ ಸ್ವೀಕಾರ ಮಾಡೋದ್ರಿಂದ ಕೂಡ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತದೆ. ಹಾಗಾಗಿ ಇದನ್ನು ನೀವು ಶನಿವಾರ ಸಾಯಂಕಾಲ ಮಾಡಬೇಕಾಗಿರುವಂಥದ್ದು. ಈ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೇಬೇಕು. ಅದ್ರ ಜೊತೆಲಿ ನೋಡಿ, ಈಗ ನಾವು ಹುಣ್ಣಿಮೆ ಪೂಜೆ ಯಾವ ರೀತಿ ಮಾಡಬೇಕಂತಂದರೆ ಭಾನುವಾರ ಬೆಳಿಗ್ಗೆ, ಶನಿವಾರನೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಬೋದು, ಭಾನುವಾರನೂ ಮಾಡ್ಬೋದು. ಹಾಗಾಗಿ ನೀವು ದೇವಸ್ಥಾನದಲ್ಲಿ ಅರ್ಚಕರ ಬಳಿ ಕೇಳಿಕೊಂಡು ಶನಿವಾರನೇ ತುಂಬ ಶ್ರೇಷ್ಠವಾದದ್ದು. ಯಾಕಂದರೆ ಅವತ್ತು ವಿಷ್ಣುವಿನ ವಾರ ಕೂಡ ಹೌದು, ವೆಂಕಟೇಶ್ವರ ಸ್ವಾಮಿ ವಾರ ಕೂಡ ಆಗಿರೋದ್ರಿಂದ ಶನಿವಾರ ತುಂಬ ವಿಶೇಷವಾದದ್ದು. ಭಾನುವಾರನೂ ಸಹ ಮಾಡ್ಬೋದು. ನಿಮ್ಮ ಸಮಯಕ್ಕೆ ತಕ್ಕಂತೆ ನೀವು ಒಂದು ಪೂಜೆಯನ್ನು ಮಾಡ್ಕೊಳ್ಳಿ. ಈಗ ಭಾನುವಾರ ಬೆಳಗ್ಗೆ ಪೂಜೆ ಮಾಡುವಂಥವ್ರು ಏನಪ್ಪ ಅಂತಂದರೆ, ನಮಗೀಗಾಗಲೇ ಶನಿವಾರ 11:58 ಬೆಳಗ್ಗೆನೇ ನಮಗೆ ಹುಣ್ಣಿಮೆ ಪ್ರಾರಂಭ ಆಗಿರೋದ್ರಿಂದ ನೀವು ಭಾನುವಾರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಬಾಗಿಲಿಗೆಲ್ಲ ರಂಗೋಲೆ ಹಾಕಿ ಅದರ ನಂತರದಲ್ಲಿ ನೀವು ಮನೆ ಒಳಗೂ ಕೂಡ ನೀವೇನೆಲ್ಲ ಒಂದು ಸ್ನಾನ ಮಾಡ್ಕೊಂಡು ನಂತರದಲ್ಲಿ ಏನು ಪ್ರಸಾದ ಸಿದ್ಧತೆ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ, ಸಿಹಿ ಸಜ್ಜಿಗೆ ಎಲ್ಲವನ್ನು ಮಾಡಿಕೊಂಡು ದೇವರ ಮನೆ ಶುದ್ಧಿ ಎಲ್ಲ ಮೊದಲೇ ಮಾಡ್ಕೊಂಡಿರ್ತೀರಲ್ಲ, ಆ ಒಂದು ಸಂದರ್ಭದಲ್ಲಿ ನೀವು ಆದಷ್ಟು ದೇವರಿಗೆ ಮೊದಲು ನಮ್ಮ ಕುಲದೇವರಿಗೆ ನಾವು ಈ ಹುಣ್ಣಿಮೆ ದಿವಸದಲ್ಲಿ ಕಳಸ ಇಟ್ಟು ಪೂಜೆ ಮಾಡುವಂಥದ್ದೇ ನಮ್ಮ ಮನೆ ದೇವರ ಕಳಸವಾಗಿರುತ್ತದೆ. ಹಾಗಾಗಿ ಕಳಸ ಪ್ರಾಮುಖ್ಯತೆ ನಾವು ಕೊಡಲೇಬೇಕು. ಹಳೆ ಕಳಸ ಏನಿರುತ್ತೋ ಅದನ್ನು ತೆಗೆದು ವಿಸರ್ಜನೆ ಮಾಡಿ ಅದರಲ್ಲಿ ಮತ್ತೊಮ್ಮೆ ನಾವು ಹೊಸದಾಗಿ ನೀರನ್ನು ಹಾಕಿ ಅರಿಶಿನ ಕುಂಕುಮ ಒಂದು 5 ರೂಪಾಯಿ ಕಾಯಿನ್ ಹಾಕಿ 5 ವಿಳೆದೆಲೆ ಇಟ್ಟು ಒಂದು ಕಾಯಿಯನ್ನು ಇಟ್ಟು, ಕಾಯಿ ಅಂತಂದರೆ ಬದಲಾವಣೆ ಬೇಡ, ಅಮಾವಾಸ್ಯೆಗಿಟ್ಟಿರೋ ಕಾಯಿನ ನೀವು ಇಟ್ಟು ಅದಕ್ಕೆ ಮುಖಪದ್ಮವನ್ನು ಹಾಕಿ ನಂತರದಲ್ಲಿ 2 ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಇನ್ನು ತಾಂಬೂಲ, ಎಲೆ ಅಡಿಕೆ ಬಾಳೆಹಣ್ಣು ತಾಂಬೂಲ, ನೀವೇನು ಪ್ರಸಾದ ಇಟ್ಟು ಪೂಜೆ ಮಾಡಿರ್ತೀರೋ ಅದೇ ರೀತಿನೇ ಮಾಡಬೇಕಾಗುತ್ತದೆ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥರ ಪಕ್ಕದಲ್ಲಿ ಸಪ್ರೇಟಾಗಿ ಬೇರೆಯೇ ಕಳಸವಿಟ್ಟು ಹೊಸದಾಗಿ ಮಾವಿನ ಎಲೆ ಎಲ್ಲ ಇಟ್ಟು ಕಾಯಿಯನ್ನು ಇಟ್ಟು ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕಾಗುತ್ತದೆ. ಹಾಗೆ ನಿಮ್ಮ ಮನೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಅಥವಾ ವಿಷ್ಣುವಿನ ವಿಗ್ರಹ, ಕೃಷ್ಣನ ವಿಗ್ರಹ ಯಾವುದೇ ಆದರೂ ಪರವಾಗಿಲ್ಲ, ಒಂದು ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಇದು ದೀಪಾರಾಧನೆ ಹೇಳ್ತಾ ಇದ್ದೆ. ಈಗಲ್ಲ ಶನಿವಾರ ನಿಮಗೆ ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅಂತ ಹೇಳಿದ್ದೇನೆ. ಎರಡು ತುಪ್ಪದ ದೀಪವನ್ನು ದೇವರ ಮುಂದೆ ಮತ್ತು ನೀವು ತುಳಸಿ ಕಟ್ಟೆಯ ಮುಂದೆನೋ, ವಿಶೇಷವಾಗಿ ಈಗ ಅಧಿಕ ಮಾಸ ಆಗಿರೋದ್ರಿಂದ 11 ದೀಪ ಅಥವಾ 33 ದೀಪಗಳನ್ನು ಕೂಡ ನೀವು ಈ ಒಂದು ಸಮಯದಲ್ಲಿ ಹಚ್ಚಿ ನೀವು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು. ಇನ್ನು ದಾನ ಅಂತ ಬಂದಾಗ ನೋಡಿ, ದಾನವನ್ನು ನಾನು ನಿಮಗೆ ತುಂಬ ಸುಲಭವಾಗಿ ನಿಮಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದನೇ ದಾನ ಯಾವ ರೀತಿ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೇನೆ. ಸ್ವಲ್ಪ ಯಾವ ರೀತಿ ಅಂತಂದರೆ ನೋಡಿ, ನಾವು ಈ ಒಂದು ಅಧಿಕ ಜ್ಯೇಷ್ಠ ಹುಣ್ಣಿಮೆಯಲ್ಲಿ ದಾನ ಮಾಡುವುದರಿಂದ ಅಧಿಕ ಮಾಸ ಪ್ಲಸ್ ನಮಗೆ ಹುಣ್ಣಿಮೆ ಒಂದೇ ದಿನ ಬಂದಾಗ ದಾನ, ಜಪ, ದೀಪಾರಾಧನೆ ತುಂಬಾ ಮುಖ್ಯವಾಗಿರುತ್ತದೆ. ಈ ರೀತಿ ನಾವು ಮಾಡೋದ್ರಿಂದ ನಮಗೆ ಪಿತೃಗಳ ಆಶೀರ್ವಾದ ಸಿಗ್ತದೆ, ಆಮೇಲೆ ಚಂದ್ರನ ಕೃಪೆ ಸಿಗುತ್ತದೆ, ವಿಷ್ಣು ಅನುಗ್ರಹ ಸಿಗುತ್ತದೆ, ಮನಸ್ಸಿಗೆ ಶಾಂತಿ, ಆಮೇಲೆ ಧನ ಸ್ಥಿರತೆ ಅಂದರೆ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತದೆ. ಆಗ ಈ ಸಮಯದಲ್ಲಿ ನಾವು ಸ್ವಲ್ಪ ಮಟ್ಟಿಗಾದರೂ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ದಾನ ಮಾಡ್ಬೋದು. ನೋಡಿ, ಸಿಗುವಂಥ ವಸ್ತುಗಳು ಅಂತ ಬಂದಾಗ ಅಕ್ಕಿ ಅಂತ ಇದ್ದೇ ಇರುತ್ತೆ. ಬಿಳಿ ಅಕ್ಕಿ ಏನಕ್ಕಪ್ಪ ಅಂದರೆ ಚಂದ್ರನಿಗೆ ಸಂಬಂಧಿಸಿದಂಥ ವಸ್ತು ಆಗಿರೋದ್ರಿಂದ ನಾವು ಅಕ್ಕಿಯನ್ನು ಕೂಡ ದಾನ ಮಾಡೋದ್ರಿಂದ ನಾವು ಚಂದ್ರನ ಒಂದು ಅನುಗ್ರಹ ಪಡಿಬೋದು. ಚಂದ್ರನ ಅನುಗ್ರಹ ಪಡೆದ್ರೆ ಏನಪ್ಪ ಅಂತಂದರೆ ಮನಸ್ಸಿಗೆ ಶಾಂತಿ ಸಿಗುವಂಥದ್ದು. ಅದ್ರ ಫಲ ತುಂಬ ವಿಶೇಷವಾದ್ದು. ಕುಟುಂಬದಲ್ಲಿ ಸೌಖ್ಯ ಮತ್ತು ಅನ್ನದೋಷ ನಿವಾರಣೆ ಆಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗ್ತಾ ಹೋಗುತ್ತದೆ. ಅದರ ನಂತರದಲ್ಲಿ ಇನ್ನೂ ಸುಲಭ ಅಂತಂದರೆ ಹಾಲು ಅಥವಾ ಮೊಸರು ದಾನ ಮಾಡುವಂಥದ್ದು. ಯಾರಿಗೆ ಕೊಡ್ಬೋದು ಅಂದರೆ ದೇವಸ್ಥಾನಕ್ಕೂ ಕೊಡ್ಬೋದು, ಕಷ್ಟದಲ್ಲಿರೋರಿಗೂ ಕೊಡ್ಬೋದು, ಅಥವಾ ನೀವು ಗೋಶಾಲೆಗೂ ಕೂಡ ತೆಗೆದುಕೊಂಡು ಹೋಗಿ ಕೊಡ್ಬೋದು. ಎಲ್ಲಾದ್ರೂ ಸರಿಯೇ ಒಂದು ಹಾಲು ಮೊಸರು ಕೂಡ ನೀವು ದಾನವಾಗಿ ಕೊಡ್ಬೋದು. ಆಮೇಲೆ ಇನ್ನೊಂದೆಲ್ಲ ವಿಶೇಷವಾಗಿ ನೀವೇನು ದಾನ ಮಾಡ್ಬೋದು ಅಂತಂದರೆ ಬಟ್ಟೆ ದಾನ ಮಾಡ್ಬೋದು. ಅದರಲ್ಲೂ ಬಿಳಿ ಬಟ್ಟೆ ದಾನ ಮಾಡೋದು ತುಂಬಾ ವಿಶೇಷ. ಯಾಕಂದರೆ ಹುಣ್ಣಿಮೆ ಅಲ್ವಾ, ಹಾಗಾಗಿ ಚಂದ್ರದೋಷ ಶಮನವಾಗುತ್ತದೆ ಮತ್ತು ನಿಮ್ಮಲ್ಲಿ ಗೌರವ ಕೂಡ ವೃದ್ಧಿ ಆಗ್ತಾ ಹೋಗುತ್ತದೆ. ಇನ್ನು ತುಪ್ಪ ಗೊತ್ತಿರುವಂಥದ್ದೇ, ದೀಪಾರಾಧನೆಗೆ ತುಪ್ಪ ಕೊಡುವುದು ಬಹಳ, ದೇವಸ್ಥಾನದಲ್ಲಿ ಕೊಡಿ, ದೇವಸ್ಥಾನಕ್ಕೆ ಕೊಟ್ಟಾಗ ಅವರಲ್ಲಿ ದೀಪಾರಾಧನೆಗೆ ಉಪಯೋಗಿಸ್ಕೊಳ್ತಾರೆ. ಅದರಿಂದ ನಿಮ್ಮ ಮನೇಲಿ ಆಗುವಂಥ ಒಂದು ನಕಾರಾತ್ಮಕತೆ ಕಡಿಮೆ ಆಗ್ತಾ ಹೋಗುತ್ತದೆ, ಮನೆಗೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತದೆ. ನಂತರದಲ್ಲಿ ಸಕ್ಕರೆ ಅಥವಾ ಬೆಲ್ಲ ದಾನ ಮಾಡೋದು, ಆದಷ್ಟು ಬೆಲ್ಲ ದಾನ ಮಾಡಿ. ಅಕ್ಕಿ ಬೆಲ್ಲ ದಾನ ಮಾಡೋದ್ರಿಂದನೂ ಕೂಡ ನಿಮ್ಮ ಸಂಬಂಧದಲ್ಲಿ ಒಂದು ಮಧುರತೆ ಹೆಚ್ಚಾಗ್ತಾ ಹೋಗುತ್ತದೆ. ಅಂದರೆ ಒಂದು ಕುಟುಂಬದಲ್ಲಿ ಸೌಖ್ಯತೆ ಹೆಚ್ಚಾಗ್ತಾ ಹೋಗುತ್ತದೆ, ಒಂದು ಒಗ್ಗಟ್ಟು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗೆಯೇ ಅದ್ರ ಜೊತೆಲಿ ನೀವೇನೇ ನಿಮ್ಮ ಮನೇಲಿ ಯಾವತ್ತಿನ ದಿವಸ ನೀವೇನೋ ಒಂದು ಮೊಸರನ್ನ ಅಥವಾ ಏನೇ ಒಂದು ಪೊಂಗಲ್ ಮಾಡ್ಕೊಂಡು ಹೋಗಿ ಕೊಡಿ, ಅದನ್ನು ಕೊಟ್ಟರು ಒಳ್ಳೆಯದೇ. ಅದ್ರ ಜೊತೆಲಿ ನೀರನ್ನು ಸಹ ಕೊಡ್ಬೋದು. ಅದು ನೀರು ಅಂತ ಬಂದಾಗ ಅದು ಜಲದಾನವಾಗಿರುತ್ತದೆ. ಹಾಗಾಗಿ ಈಗ ಸ್ವಲ್ಪ ಬೇಸಿಗೆ ಕಾಲನೂ ಆಗಿರೋದ್ರಿಂದ ಆದಷ್ಟು ಆ ಸಮಯದಲ್ಲಿ ನಾವು ತಣ್ಣೀರನ್ನು ದಾನ ಮಾಡೋದ್ರಿಂದ, ಆಮೇಲೆ ಮಡಿಕೆ ನಾವು ನೀರು ತುಂಬಿಟ್ಕೊಳ್ತೀವಿ, ಆ ಮಡಿಕೆನೂ ಕೂಡ ನಾವು ದಾನ ಮಾಡ್ಬೋದು. ಮಜ್ಜಿಗೆ, ಪಾನಕ ಈ ರೀತಿಯಾಗಿ ನಾವು ದಾನ ಮಾಡ್ಬೋದು.
ತುಂಬಾ ಒಳ್ಳೆಯದು. ಆಮೇಲೆ ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ಅವರಿಗೆ ಛತ್ರಿ ಕೊಡುವಂಥದ್ದು, ಚಪ್ಪಲಿ ದಾನ ಮಾಡುವಂಥದ್ದು. ಹಾಗಾಗಿ ಈ ಒಂದು ಯಾಕಂದರೆ ಜ್ಯೇಷ್ಠ ಮಾಸ ಅಂದರೆ ಸ್ವಲ್ಪ ಬಿಸಿಲು ಹೆಚ್ಚಿರುತ್ತಲ್ವ, ಈ ಸಮಯದಲ್ಲಿ ಛತ್ರಿ ಮತ್ತು ಚಪ್ಪಲಿ ಎಲ್ಲ ದಾನ ಮಾಡೋದು ಕೂಡ ವಿಶೇಷ ಪುಣ್ಯ ಸಿಗ್ತಾ ಹೋಗುತ್ತದೆ. ಇನ್ನು ಅನ್ನದಾನದ ಬಗ್ಗೆ ನಿಮ್ಗೆ ಹೇಳೋದೇ ಬೇಡ. ಎಷ್ಟು ಸಾಧ್ಯನೋ ಅಷ್ಟು ಅನ್ನದಾನ ಮಾಡಿ. ಅಂದರೆ ದೇವಸ್ಥಾನಕ್ಕೆ ಹೋಗಿ ನೀವು ಅಕ್ಕಿ ತೆಗೆದುಕೊಂಡು ಹೋಗಿ ಕೊಟ್ಟಾಗ ಅಲ್ಲಿ ಅವರು ಪ್ರಸಾದವಾಗಿ ಮಾಡ್ತಾರೆ, ತುಂಬಾ ಒಳ್ಳೆಯದು. ಅಲ್ಲೆಲ್ಲರೂ ಕೂಡ ಪ್ರಸಾದವನ್ನು ತೆಗೆದುಕೊಂಡಾಗ ನಿಮಗೆ ಅದರ ಫಲ ಸಿಗ್ತಾ ಹೋಗುತ್ತದೆ. ಇವೆಲ್ಲ ನೀವು ಮಾಡೋದ್ರಿಂದ ನೀವು ವಿಷ್ಣುವಿನ ಅನುಗ್ರಹ ಕೂಡ ಪಡಿತೀರಿ, ಹಾಗೆಯೇ ಚಂದ್ರನ ಅನುಗ್ರಹ ಕೂಡ ಪಡಿತೀರಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ ನಿಮ್ಮ ಮನೇಲಿ ತುಂಬಾ ತುಳಸಿ ಗಿಡಗಳು ಬೆಳೆದಿದೆ ಅಂತಂದರೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ತುಳಸಿ ಗಿಡವನ್ನು ಸಹ ದಾನವಾಗಿ ಕೊಡಿ. ಅದು ತುಂಬ ಒಳ್ಳೆಯದಂದ್ರೆ ತುಂಬಾ ಒಳ್ಳೆಯದು. ಎಷ್ಟು ಸಾಧ್ಯ ನಾವು ಅಷ್ಟು ತುಳಸಿ ಗಿಡ ಹಂಚ್ತೀವೋ, ಅದು ಯಾಕೆಂದರೆ ಅದರಲ್ಲಿ ತುಂಬ ಬೀಜಗಳು ಬಿಡ್ತಾ ಇರ್ತಾವೆ. ಆ ಬೀಜಗಳು ಸಿಡಿದು ಎಲ್ಲ ಕಡೆ ಗಿಡಗಳು ಹಾಗೆ ಹುಡ್ತಾ ಇರ್ತಾವೆ. ಹಂಗೆ ಅದು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಸೂಚನೆ. ಹಾಗಾಗಿ ತುಳಸಿ ಗಿಡವನ್ನು ಕೂಡ ನೀವು ದಾನವಾಗಿ ಕೊಡಿ. ಇಷ್ಟೆಲ್ಲ ನೀವು ದಾನವಾಗಿ ಕೊಟ್ಟಾಗ, ಇದರಲ್ಲಿ ಎಲ್ಲ ಕೊಡಬೇಕು ಅಂತಲ್ಲ, ಎಷ್ಟು ನಿಮ್ಗೆ ಯಾವುದು ಸಾಧ್ಯ ಇರುತ್ತೋ ಅಷ್ಟು ನೀವು ದಾನ ಕೊಟ್ಟಾಗ ಈ ಜ್ಯೇಷ್ಠ ಹುಣ್ಣಿಮೆಯಲ್ಲಿ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಆಚರಣೆ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ಕೊಳ್ಳಿ. ಅದು ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ. ಆಮೇಲೆ ಚಂದ್ರನ ದರ್ಶನ ಮಾಡಿದಾಗ ಓಂ ಸೋಮಾಯ ನಮಃ ಅಂತ ಹೇಳ್ಕೊಳ್ಳೋದು, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ವಿಶೇಷ ನಮಗೆ ಫಲ ಕೊಡುವಂಥದ್ದು. ಎಲ್ಲರೂ ಕೂಡ ಜ್ಯೇಷ್ಠ ಹುಣ್ಣಿಮೆನ ಆಚರಣೆ ಮಾಡಿ. ಹಾಗೆಯೇ ಶನಿವಾರ ಭಾನುವಾರ 2 ದಿವಸವೂ ಕೂಡ ತುಳಸಿ ಕಡ್ಡಿಯ ದೀಪಾರಾಧನೆ ಮಾಡಿ. ಇವತ್ತಿನ ಕೂಡ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಹಾಗಾಗಿ ಆ ಒಂದು ದೀಪಾರಾಧನೆ ಮಾಡಿದರೂ ಕೂಡ ನಿಮಗೆ ತುಂಬಾ ಒಳ್ಳೆಯ ಫಲ ಸಿಗ್ತದೆ. ಅಧಿಕ ಮಾಸದಲ್ಲಿ ಯಾವತ್ತೆಲ್ಲ ನಿಮಗೆ ಸಮಯ ಸಿಗುತ್ತೋ, ಅಂದರೆ ದೀಪಾರಾಧನೆಗೆ ಕಡ್ಡಿಗಳು ಸಿಗುತ್ತೋ ಆ ಒಂದೆಲ್ಲ ದಿವಸಗಳು ಕೂಡ ಆದಷ್ಟು ಉಪಯೋಗ ಮಾಡಿಕೊಂಡು ತುಳಸಿ ಕಡ್ಡಿಯ ದೀಪಾರಾಧನೆ ಮಾಡಿ. ಸಂಪೂರ್ಣವಾಗಿ ಲಕ್ಷ್ಮೀ ವಿಷ್ಣುವಿನ ಅನುಗ್ರಹ ನಿಮಗೆ ಸಿಗ್ತಾ ಹೋಗುತ್ತದೆ. ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ, ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.